New Hope TV, your encounter with God. ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಸೇರಿದ್ದೇವೆ. ಇವತ್ತು ಮೊದಲನೇ ಸಾಮುವೇಲನ ಗ್ರಂಥ 16ನೇ ಅಧ್ಯಾಯ 7ನೇ ವಚನವನ್ನು ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅ ಬೈಬಲ್ಸ್ ಟು 1 Samuel chapter 16 and verse 7. ಓದ್ತಾನೆ ನಾನು ಇಂಗ್ಲೀಷಲ್ಲಿ. But the Lord said unto Samuel, Look not on his countenance or on the height of his stature, but because I have refused him. For the Lord seeth not as man seeth, for man looketh on the outward appearance, but the Lord looketh on the heart. Hallelujah. ಅನೇಕರಿಗೆ ಈ ವಚನ ಭಾಳ ಇಷ್ಟ ಇರ್ಬೋದು. ನನಗೆ ಈ ವಚನ ಭಾಳ ಇಷ್ಟ. ಯಾಕೆಂದರೆ ನಮ್ಮ ದೇವರ ಕಣ್ಣುಗಳು ನಮ್ಮ ಹೊರಗೆಯ ಸಂಗತಿಗಳನ್ನು ನೋಡೋದಿಲ್ಲಂತೆ, ನಮ್ಮ ಹೃದಯವನ್ನು ನೋಡುತ್ತಂತೆ. ಈ ಸಂಗತಿಗಳು ಏನನ್ನು ಹೇಳ್ತದಂತ ನಾವು ನೋಡ್ಕೊಳ್ಳೋಂಥ ಮುಂಚೆ ಪ್ರಾರ್ಥನೆ ಮಾಡುವ. ಸ್ವಾಮಿ, ಇನ್ನೊಂದು ಆವರ್ತೆ ಕರ್ತನೆ, ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ನಾವೆಲ್ಲರೂ ಸೇರಿದ್ದೇವೆ. ಸ್ವಾಮಿ, ನಿಮ್ಮ ವಾಕ್ಯ ದಿನನಿತ್ಯದ ಮನ್ನಾಗಿದೆ ಸ್ವಾಮಿ. ಪ್ರತಿಯೊಂದು ವಿಷಯದಲ್ಲಿ ನಮಗೆ ಅದನ್ನು ಬೋಧಿಸ್ತದೆ ಸ್ವಾಮಿ. ಅದಕ್ಕೆ ಸ್ತೋತ್ರ. ಇವತ್ತೂ ವಾಕ್ಯ ನಮಗೆ ಬೋಧಿಸ್ಲಿಕ್ಕೆ ಕರ್ತನೆ, ನಾವು ಕಲಿಯೋ ಪಾಠಗಳು ಕಲಿಯೋಂಗೆ ನಮಗೆ ಕೃಪೆ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತ ತಂದೆ, ಆಮೇನ್. ಜನರಿಗೆ ಮತ್ತು ದೇವರಿಗೆ ಇರುವ ಒಂದು ದೊಡ್ಡ ವ್ಯತ್ಯಾಸ ಇಲ್ಲಿ ಇದೆ ಪ್ರಿಯರೇ. ನಾವು ಮನುಷ್ಯರು, ನಾನು ಅಷ್ಟೇ, ಒಬ್ಬರನ್ನು ನೋಡಿದ ತಕ್ಷಣ ಅವರನ್ನು ನಮ್ಮ ಮೈಂಡಲ್ಲಿ ನಾವು ಜಡ್ಜ್ ಮಾಡಿಬಿಡ್ತೇವೆ. ಯಾಕೆಂದರೆ ಅವರು ಹೇಗೆ ಇದ್ದಾರೆ, ಹೇಗೆ ಡ್ರೆಸ್ ಮಾಡಿದ್ದಾರೆ, ಹೌ ದೇ ಕ್ಯಾರಿ ದೆಮ್ ಸೆಲ್ಫ್, ಹೌ ದೇ ಸ್ಪೀಕ್, ಹೌ ಇಸ್ ದೇರ್ ಆ್ಯಟಿಟ್ಯೂಡ್, ಅವರು ಹೇಗೆ ಇದ್ದಾರೆ, ಪ್ರತಿಯೊಂದು ವಿಷಯದಲ್ಲಿ ನಾವು ಇಮ್ಮಿಡಿಯೇಟ್ಲಿ ನಮ್ಮ ಮೈಂಡಲ್ಲಿ ನಾವು ಜಡ್ಜ್ ಮಾಡ್ತೇವೆ. ಅಂದರೆ ಇವರು ಹೀಗೆ ಇರಬೇಕು ಅಂತ ಅಲ್ಲ. ಆದರೆ ದೇವರ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ಅವ್ರು ನಮ್ಮ ಹೊರಗೆಯ ತೋರಿಕೆಯನ್ನು ನೋಡುವುದೇ ಇಲ್ಲಂತೆ, ಅವರು ನಮ್ಮ ಒಳಗೆಯ ತೋರಿಕೆ ನೋಡ್ತಾರೆ. ಹಲ್ಲೆಲೂಯಾ. ಈ ವಾಕ್ಯ ನನಗೆ ಎಷ್ಟು ಆದನ್ನೇ ಕೊಟ್ಟಿದ್ದೇನೆ ಅಂದರೆ, ಐ ಡೋಂಟ್ ಹ್ಯಾವ್ ಟು ಮ್ಯಾನಿಪ್ಯುಲೇಟ್ ಬಿಫೋರ್ ಗಾಡ್. ದೇವರ ಮುಂದೆ ನಾನು ನಾಟಕ ಮಾಡಬೇಕಂತ ಇಲ್ಲವೇ ಇಲ್ಲ. ಜನರ ಮುಂದೆ ನಾವು ಇಷ್ಟಾದರೂ ನಾಟಕ ಮಾಡ್ಬೋದು. ನಾವು ಏನಿದ್ದೇವೆ ಅದನ್ನು ತೋರಿಸದೆ ನಾವು ಬೇರೆಯೇ ಜನರಿಗೆ ತೋರಿಸ್ಬೋದು. ಆದರೆ ದೇವರ ಮುಂದೆ ಹೋದರೆ ದೇವರಿಗೆ ನಮ್ಮದು ಎಲ್ಲ ಗೊತ್ತಿದೆ. ನಾವು ಅವರ ಮುಂದೆ ಸುಳ್ಳು ಹೇಳಲಿಕ್ಕೂ ಆಗೋದಿಲ್ಲ, ನಾಟಕ ಮಾಡಲಿಕ್ಕೂ ಆಗೋದಿಲ್ಲ, ಅವರನ್ನು ಮ್ಯಾನಿಪ್ಯುಲೇಟ್ ಮಾಡಲಿಕ್ಕೂ ಆಗೋದಿಲ್ಲ. ಹಲ್ಲೆಲೂಯಾ. ನನ್ನ ಫ್ರೆಂಡ್ ಒಬ್ಬರು ನನಗೆ ಒಂದು ಕತೆ ಹೇಳ್ತಾಯಿದ್ರು. ಅವರ ಸಭೆಗೆ ಒಂದು ಕುಟುಂಬ ಬರ್ತಾಯಿದ್ರಂತೆ. ಅವರು ಒಳ್ಳೆ ದೊಡ್ಡ ಪಾಶ್ ಕಾರಲ್ಲಿ ಬರ್ತಿದ್ರಂತೆ, ಒಳ್ಳೆ ವೆಲ್ ಡ್ರೆಸ್ಡ್, ಒಳ್ಳೆ ಜ್ಯುವೆಲ್ರೀಸ್ ಎಲ್ಲ ಹಾಕ್ಕೊಂಡು, ಪರ್ಫ್ಯೂಮ್ ಸ್ಮೆಲ್. ಅವ್ರು ಬಂದರೆ ಏನು ಪರ್ಫ್ಯೂಮ್ ಸ್ಮೆಲ್ಲೆಲ್ಲ ಬರ್ತಿತ್ತು. ದೇ ವಾಸ್ ಸೋ ವೆಲ್ ಆಫ್ ಅಂತೆ. ಆದರೆ ಎಂದೂ ಯಾರನ್ನೂ ಮನೆಗೆ ಅವ್ರು ಕರಿತಿದ್ದಿಲ್ಲಂತೆ. ನಮ್ಮ ಮನೆಯನ್ನು ವಿಸಿಟ್ ಮಾಡಿರಿ ಅಂತ ಯಾರಿಗೂ ಕರಿತಿದ್ದಿಲ್ಲಂತೆ. ಇವನೇನು ಮಾಡಿದ್ದಾನೆ, ನನ್ನ ಫ್ರೆಂಡ್ ಒಂದು ಸರ್ತೆ, ಯಾರು ಇವರು ಭಾಳ ವರ್ಷದಿಂದನೇ ಪರಿಚಯ, ಅವರನ್ನು ಒಂದು ಸರ್ತೆ ವಿದೌಟ್ ಇನ್ಫಾರ್ಮೇಷನ್ ಹೋಗಿ ವಿಸಿಟ್ ಮಾಡುವಂತ ಹೇಳಿ ಅವರ ಮನೆ ಮುಂದೆ ಹೋಗಿ ನಿಲ್ತು ಸ್ಟ್ರೈಟ್ ಡೋರ್ ಬೆಲ್ ಹೊಡೆದಂತೆ. ಡೋರ್ ಬೆಲ್ ಹೊಡೆದ ತಕ್ಷಣ ಇವರು ಓಪನ್ ಮಾಡಿದಾಗ ಇವರಿಗೆ ಆಶ್ಚರ್ಯ ಆಯ್ತಂತೆ. ಐ ವಾಸ್ ಜಸ್ಟ್ ಪಾಸಿಂಗ್ ಬೈ, ಜಸ್ಟ್ ಥಾಟ್ ಆಫ್ ವಿಸಿಟಿಂಗ್ ಯು ಅಂತ ಹೇಳಿದಂತೆ. ನಾನು ನಿಮ್ಮ ಮನೆ ಮುಂದೆ ದಾಟ್ಕೊಂಡು ಹೋಗ್ತಾ ಇದ್ದೆ, ನಿಮ್ಮ ಮನೆಯನ್ನು ವಿಸಿಟ್ ಮಾಡ್ಕೊಂಡು ಹೋಗುವ ಅಂತ ಬಂದೆ. ಇವ್ರಿಗೆ ತುಂಬ ಶಾಕ್ ಆಯ್ತಂತೆ. ಯಾಕೆ ಶಾಕ್ ಆಯ್ತಂದರೆ, ಇವನು ಒಲೆಗೆ ಹೋಗಿ ನೋಡಿದರೆ ಆ ಮನೆಯಲ್ಲಿ ಕುತ್ಕೊಳ್ಳಿಕ್ಕೆ ಚೇರ್ಸ ಇರಲಿಲ್ಲ, ಆ ಮನೆಯಲ್ಲಿ ಏನೂ ಇಲ್ಲ ಅಂತೆ. ಅಷ್ಟು ಬಡತನ. ಏನು ಮಾಡ್ತಾಯಿದ್ರು ಅಂದರೆ, ಬಾಡಿಗೆಯಲ್ಲಿ ತಗೊಂಡು ಬಂದು ಬಟ್ಟೆಗಳು ಹಾಕ್ತಾಯಿದ್ರು. ಎಲ್ಲ ಬಾಡಿಗೆಯಿಂದ ತಗೊಂಡು ಬಂದದು ಶೋ ಆಫ್ ಮಾಡ್ತಾಯಿದ್ರು. ಜನರಿಗೆ ಏನು ತೋರಿಸ್ತಾ ಇದ್ರು ಅಂದರೆ, ಐ ಆಮ್ ಸಮಥಿಂಗ್. ದಿಸ್ ಈಸ್ ಕಾಲ್ಡ್ ಹಿಪೋಕ್ರೆಸಿ. ಇದಕ್ಕೇನು ಹೇಳ್ತಾರೆ ಅಂದರೆ, ಕಪಟತನ. ಇರೋದು ಒಲೆಗೆ ಬೇರೆಯೇ, ಹೊರಗೆ ತೋರಿಸೋದು ಬೇರೆಯೇ. ಇವನಿಗೆ ಫುಲ್ ಶಾಕ್ ಆಗಿಬಿಟ್ಟಿದೆ. ಅಯ್ಯೋ, ಇದು ನೀವಾ? ನೋಡಿದರೆ ಇಷ್ಟು ದರಿದ್ರತನ, ಇಷ್ಟು ಬಡತನ, ಬಟ್ ಹೊರಗೆ ನೋಡಿದರೆ ಇವರು ಇಷ್ಟು ಪಾಶ್. ಆವಾಗ ಅವ್ರು ಹೇಳಿದ್ರಂತೆ, ನಾವು ಹಾಗೆ ನಾಟಕ ಮಾಡಬೇಕಾಗತ್ತೆ. ಯಾಕೆಂದರೆ ಸೊಸೈಟಿದಲ್ಲಿ ನಮಗೆ ಸ್ವಲ್ಪ ಮರ್ಯಾದೆ ಬೇಕಲ್ಲ. ನಮ್ಮ ಹತ್ರ ಏನೂ ಇಲ್ಲ, ನಮಗೆ ಏನೂ ಗತಿ ಇಲ್ಲ. ಬಾಡಿಗೆಗೆ ತಗೊಂಡು ಬಂದು ನಾವೆಲ್ಲವನ್ನೂ ತೋರಿಸ್ತಾ ಇದ್ದೇವೆ. ಲೋಕಕ್ಕೆ ನಾವು ಬೇರೆ ಪಿಕ್ಚರ್ ಕೊಡ್ತಾ ಇದ್ದೇವೆ, ಆದರೆ ನಾವು ಇರೋದೇ ಬೇರೆ. ಇದು ಇವತ್ತು ನಿಮಗೂ ಒಂದು ಪ್ರಶ್ನೆ, ನನಗೂ ಒಂದು ಪ್ರಶ್ನೆ. ನಾವು ಒಳಗೆ ಇರುವುದೇ ಬೇರೆ, ನಾವು ಹೊರಗೆ ತೋರಿಸುವುದೇ ಬೇರೆ. ಪ್ರಿಯರೇ, ನಾವು ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಬಗ್ಗೆ ಒಂದು ಸಂಗತಿ ನೋಡ್ತೇವೆ. ಅವರು ಯಾರ ಮೇಲೆ ಭಾಳ ಕೋಪ ಮಾಡ್ತಾಯಿದ್ರು? ಪಾಪಿಗಳ ಮೇಲೆ ಕೋಪ ಮಾಡ್ತಾಯಿದ್ರಾ? ವಾಸ್ ಹಿ ಆ್ಯಂಗ್ರಿ ಆನ್ ದ ಸಿನ್ನರ್ಸ್? was he frustrated with the wicked people, or was he mad at the lepers? ಇಲ್ಲ ಪ್ರಿಯರೇ, ಒನ್ ಕೈಂಡ್ ಆಫ್ ಪೀಪಲ್ ಗಾಡ್ ಹೇಟೆಡ್, ಆ್ಯಂಡ್ ದ್ಯಾಟ್ ವಾಸ್ ಸದ್ದುಸೀಸ್ ಆ್ಯಂಡ್ ಫರಿಸೀಸ್. ಇವರು ಯಾರಾಗಿದ್ದರು?
ದೇ ವರ್ ದ ರಿಲಿಜಿಯಸ್ ಲೀಡರ್ಸ್. ಇವರು ಯಾರಾಗಿದ್ದರು? ಇವರು ಧರ್ಮಶಾಸ್ತ್ರವನ್ನು ಬಲ್ಲಂಥ ಜನರಾಗಿದ್ದರು. ಇವರು ಯಾರಾಗಿದ್ದರು? ಇವರು ಇನ್ನೊಬ್ಬರಿಗೆ ಧರ್ಮಶಾಸ್ತ್ರವನ್ನು ಬೋಧಿಸುವ ಜನರಾಗಿದ್ದರು. ದಿಸ್ ಈಸ್ ಅ ಕ್ವಶನ್ ಟು ಅಸ್ ಟುಡೇ, preachers, pastors, evangelists, lay preachers, we who go out and serve the Lord. ನಾವು ಇನ್ನೊಬ್ಬರಿಗೆ ಬೋಧನೆ ಮಾಡುವವ್ರಿಗೆ ಇವತ್ತು ನಮಗೆ ಒಂದು ಪ್ರಶ್ನೆ, ನಾವು ಲೋಕಕ್ಕೆ ಬೇರೆ ಆಗಿದ್ದಾವೆ, ಒಳಗೆ ಬೇರೆ ಆಗಿದ್ದಾವೆ? ಪ್ರಿಯರೇ, ಜನರು ನಮ್ಮನ್ನು ಜಡ್ಜ್ ಮಾಡೋದು ಬಿಟ್ಟು ಬಿಡಿ. ಜನರು ನಮ್ಮನ್ನು ಹೇಗೆ ಬೇಕಾಗೂ ಜಡ್ಜ್ ಮಾಡ್ತಾರೆ. ನಮ್ಮ ಮೇಲೆ ಒಬ್ಬರು ನನಗೆ ಕೆಲವು ವರ್ಷಗಳ ಹಿಂದೆ ಒಂದು ಹೇಳಿದ ಮಾತು ಇನ್ನೂ ನನಗೆ ನೆನಪಿದೆ. ಪ್ರೀತಿ ಇದ್ದರೆ ಎಲ್ಲವನ್ನೂ ಮುಚ್ಕೊಂಡು ಹೋಗುತ್ತೆ. ಪ್ರೀತಿ ಇಲ್ಲ ಅಂದರೆ ಒಂದು ಸಣ್ಣ ವಿಷಯ ಇದ್ದರೂ ತಪ್ಪನ್ನು ಹುಡುಕ್ತಾರೆ. ಜನರು ನಮ್ಮ ಬಗ್ಗೆ ಏನು ತೀರ್ಪು ಹೇಳ್ತಾರೆ ಬಿಟ್ಟು ಬಿಡಿ, ಆದರೆ ದೇವರು ನಿನ್ನ ಬಗ್ಗೆ ನನ್ನ ಬಗ್ಗೆ ಏನು ಹೇಳ್ತಾರೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಕತೆ ನಾವು ಓದ್ಕೊಳ್ಳುವ ಪ್ರಿಯರೇ, ದೇವರ ವಾಕ್ಯದಲ್ಲಿ ಮಾರ್ಕನ ಪುಸ್ತಕ, ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 11 11ನೇ ಅಧ್ಯಾಯ. ನಾವು 14ನೇ ವಚನವರೆಗೆ ನಾವು ನೋಡ್ತೇವೆನೆಂದರೆ, ಒಂದು ಅಂಜೂರ ಮರ ಇತ್ತಂತೆ. ಆ ಅಂಜೂರ ಮರ ತುಂಬ ಎಲೆ ಇತ್ತಂತೆ. ವಾವ್, ಫುಲ್ ಎಲೆ ಅಂಜೂರ ಮರದಲ್ಲಿ ಏನು ತೋರಿಸ್ತದೆ ಅಂದರೆ, ಅಂಜೂರ ಮರದ್ದು ಒಂದು ಸಿಗ್ನಿಫಿಕೆನ್ಸು, ಒಂದು ಕ್ಯಾರೆಕ್ಟರಿಸ್ಟಿಕ್ ಏನಿದೆ ಅಂದರೆ, ವೆನ್ ದ ಲೀಫ್ ಆಫ್ ಅ ಫಿಗ್ ಟ್ರೀ ಕಮ್ಸ್, along with the fig tree, the fruit also comes under the leaves. ಆ ಎಲೆ ಕೆಳಗೆ ಹಣ್ಣು ಬರುತ್ತೆ. ಸೊ ಯೇಸು ಸ್ವಾಮಿ ಆ ಮರವನ್ನು ನೋಡಿದಾಗ, he saw the tree was full, ಎಲೆ ತುಂಬಿಕೊಂಡು ಸುಂದರವಾಗಿ ಇದೆ. ಆವಾಗ ಯೇಸು ಸ್ವಾಮಿ ತಿಳ್ಕೊಂಡ್ರೆ ಅಂದರೆ, ಆ ಎಲೆ ಕೆಳಗೆ ಹಣ್ಣುಗಳು ಗ್ಯಾರಂಟಿ ಇದೆ. ಇವತ್ತು ಲೋಕ ನನ್ನನ್ನು ನೋಡಿ ಏನು ಹೇಳ್ತಾರೆ ಅಂದರೆ, ಓ ಡಾಕ್ಟರ್ ಸಿಸ್ಟರ್ ಆಸಮ್, ವಾಟ್ ಅವ್ರ ಪ್ರಸಂಗ ಮಾಡಿದರೆ ನಮಗೆ ಹೆಂಗೆ ಮುಟ್ಟುತ್ತೆ, ಅಯ್ಯೋ ಐ ಆಮ್ ಸೋ ಮಚ್ ಬ್ಲೆಸ್ಡ್. ಬಟ್ ವೆನ್ ದ ಲಾರ್ಡ್ ಜೀಸಸ್ ಸೀಸ್ ಮೈ ಲೈಫ್ ಆ್ಯಂಡ್ ಸೇಸ್ ದೆರ್ ಈಸ್ ನೋ ಫ್ರೂಟ್ ಇನ್ ಹರ್ ಲೈಫ್. ಸ್ವಾಮಿ ನನ್ನ ಜೀವನವನ್ನು ನೋಡಿ, ಅಯ್ಯೋ ಈ ಲೋಕಕ್ಕೆ ಏನಾಗಿದ್ದೇವೆ ಅಂದರೆ, ಓ ದೊಡ್ಡ ಪ್ರಸಂಗಿ. ಆದರೆ ಸ್ವಾಮಿ ನೋಡಿದಾಗ ಹೇಳ್ತಾರೆ, ಒಂದು ಇಷ್ಟು ಇವರು ಯಾವ ರೀತಿದು ಫಲ ಕೊಡ್ತಾ ಇಲ್ಲ. ಏನು ಮಾಡಿದರು ಸ್ವಾಮಿ? The Lord didn't have a second thought for that tree. ಅದು ಈ ಪ್ಯಾಸೇಜನ್ನು ಓದುವಾಗ ನನಗೆ ತುಂಬ ಶಾಕ್ ಆಯಿತು. ಯಾಕೆ ಗೊತ್ತಾ? ಇಮ್ಮಿಡಿಯೇಟ್ಲಿ, ವಿದೌಟ್ ಅ ಸೆಕೆಂಡ್ ಥಾಟ್, ವಿದೌಟ್ ರೀಸನಿಂಗ್, ದ ಲಾರ್ಡ್ ಕರ್ಸ್ಡ್ ದಟ್ ಟ್ರೀ. ಆ ಮರವನ್ನು ಯೇಸು ಸ್ವಾಮಿ ಶಪಿಸಿದ್ರಂತೆ. ಮಾರನೇ ದಿವಸ ಶಿಷ್ಯರು ಆ ಮರ ಕಡೆ ಹಾದು ಹೋಗುವಾಗ ಆ ಮರ ಬಾಡಿ ಹೋಗಿತ್ತಂದೆ. ಏನನ್ನು ತೋರಿಸ್ತದೆ? ದ ಲಾರ್ಡ್ ಹೇಟ್ಸ್ ಹಿಪೋಕ್ರಸಿ. ಇನ್ನೊಂದು ವಚನ ಓದ್ಕೊಳ್ಳುವ ಪ್ರಿಯರೇ, ತಿಮೋತಿ, ದ ಬುಕ್ ಆಫ್ ತಿಮೋತಿ, 2ನೇ ತಿಮೋತಿ ಅದ 3ನೇ ಅಧ್ಯಾಯ 5ನೇ ವಚನ. 2 ತಿಮೋತಿ ಚಾಪ್ಟರ್ 3 ನಾನು ವಚನಗಳನ್ನು ಓದ್ತೇನೆ. This know also that in the last days perilous times shall come, for men shall be lovers of their own selves, covetous, boasters, proud, blasphemous, disobedient to parents, unthankful, unholy, without natural affection, truce breakers, false accusers, incontent, despisers of those that are good, traitors, heady, high-minded, lovers of pleasures more than lovers of God, having a form of godliness but denying the power thereof. Having a form of godliness but denying the power thereof. From such things turn away. ಭಕ್ತಿಯ ವೇಷವನ್ನು ಹಾಕಿ ದೇವರ ಶಕ್ತಿಯನ್ನು ಬೇಡ ಅಂತ ಹೇಳುವ ಜನರು ಕಡೆ ಕಾಲದಲ್ಲಿ ಇದ್ದಾರೆ. ಪ್ರಿಯರೇ, ವಿ ಆರ್ ಇನ್ ದ ಲಾಸ್ಟ್ ಡೇಸ್. ನಾವು ಕಡೇ ದಿನಗಳಲ್ಲಿದೆ. ಕಡೇ ದಿನಗಳಲ್ಲಿ ಇದು ಹೆಚ್ಚಾಗ್ತಾ ಇದೆ. ದಿಸ್ ಈಸ್ ಆಲ್ ಓವರ್ ದ ಪ್ಲೇಸ್. ಈ ಪ್ಯಾಸೇಜು, ಈ ಮೆಸೇಜು ಲೋಕದ ಜನರಿಗೆ ಅಲ್ಲ ಪ್ರಿಯರೇ, ಇದು ನಮಗೆ ಇವತ್ತು ನಾವು ಭಕ್ತಿಯ ವೇಷವನ್ನು ಹಾಕ್ಕೊಂಡು ಎಲ್ಲ ಕಡೆ ನಾನು ಭಕ್ತಿವಂತಳು ಅಂತ ತೋರಿಸಿದ್ರೂ ಸಹ ನನ್ನಲ್ಲಿ ಏನೂ ಫಲ ಇಲ್ಲದ್ರೆ, ದ ಲಾರ್ಡ್ ಈಸ್ ನಾಟ್ ಹ್ಯಾಪಿ ವಿತ್ ಮೀ. ದೇವರಿಗೆ ನನ್ನ ಮೇಲೆ ಸಂತೋಷ ಇಲ್ಲ, ಅವ್ರಿಗೆ ಬೇಸರ ಇದೆ. ಆ ಅಂಜೂರ ಮರವನ್ನು ಸ್ವಾಮಿ ಏನು ಮಾಡಿದ್ರಂದರೆ, ಹಿ ಕರ್ಸ್ಡ್ ಇಟ್. ಏನು ಆಯಿತು? ಇಟ್ ವಾಸ್ ಕಂಪ್ಲೀಟ್ಲಿ ಡ್ರೈಡ್ ಅಪ್. ಇವತ್ತು ನನ್ನ ಜೀವನ, ನಿಮ್ಮ ಜೀವನ ಹೇಗೆ ಇದೆ?
ನಾವು ಜನರಿಗೆ ಮೋಸ ಮಾಡ್ತಾ ಇದ್ದೆವು. ಎಷ್ಟೋ ಸರ್ತೆ ನಾವು ಸಭೆಗೆ ಬಂದು ಪಾಸ್ಟರ್ಸ್ಗೆ ಎಷ್ಟು ಮೋಸ ಮಾಡ್ತವೆ. ನಾವು ಸಭೆಯಲ್ಲಿ ಕೂಟಗಳಲ್ಲಿ ನಡ್ಕೊಳ್ಳುವ ರೀತಿನೇ ಬೇರೆ, ನಾವು ಮನೇಲಿ ನಮ್ಮ ಮನೆ ಒಳಗೆ ನಡ್ಕೊಳ್ಳುವ ರೀತಿನೇ ಬೇರೆ. ನಮಗೆ ಒಬ್ಬರು ಪರಿಚಯ ಇದ್ದವರಿದ್ದಾರೆ, ಅವ್ರು ತುಂಬ ಭಕ್ತಿವಂತರು. ಯಾರಿಗೆ ಏನು ಕಷ್ಟ ಇದೆನೋ ಏನು ಸುಖ ಇದೆನೋ ಅವ್ರ ಹತ್ರ ಹೋಗಿ ಶೇರ್ ಮಾಡ್ತಾರೆ, ಅವ್ರು ಪ್ರಾರ್ಥನೆ ಮಾಡ್ತಾರೆ, ಅವ್ರಿಗೋಸ್ಕರ ಪ್ರವಾದನೆಗಳನ್ನು ಹೇಳ್ತಾರೆ, ಅವ್ರಿಗೆ ವಿಷನ್ಸ್ ಕಾಣ್ತಾರೆ. ಪ್ರೇಸ್ ಗಾಡ್ ಫಾರ್ ಆಲ್ ದೋಸ್ ಥಿಂಗ್ಸ್. ವಿ ಆರ್ ನಾಟ್ ಅಗೇನ್ಸ್ಟ್ ಆಲ್ ದೋಸ್ ಥಿಂಗ್ಸ್. ನಾವು ಅದರ ವಿರುದ್ಧವಾಗಿ ಇಲ್ಲವೇ ಇಲ್ಲ. ಆದರೆ ಕೆಲವು ಸರ್ತೆ ಅವ್ರಿಗೆ ನಾವು ಫೋನ್ ಮಾಡಿದಾಗ ಅವ್ರ ಹತ್ರ ನಮ್ಮ ನಂಬರ್ ಇಲ್ಲ ಅಂದರೆ ಅವ್ರು ಫೋನ್ ಎತ್ತಿದಾಗ ಹಲೋ, ಯಾರದು, ಯಾರು ಬೇಕದು? ನನ್ನ ಸಿಸ್ಟರ್ ಡಾಕ್ಟರ್. ಓ ಪ್ರೇಸ್ ದ ಲಾರ್ಡ್ ಸಿಸ್ಟರ್, ಹೌ ಆರ್ ಯು? ವಾಟ್ ಈಸ್ ದಿಸ್? ಇದಕ್ಕೆ ನೀವು ಏನು ಹೇಳ್ತೀರಾ? ಇದು ಹಿಪೋಕ್ರಸಿ ಹೌದಾ ಅಲ್ಲ? ಇದನ್ನು ನಾವು ಮಾಡ್ತವ? ಅಥವಾ ಮನೇಲಿ ಜಗಳ ಆಗ್ತಾ ಇರ್ಬೋದು, ಗಂಡ ಹೆಂಡ್ತಿದ್ದು ಜಗಳ ಆಗುತ್ತೆ, ಎಲ್ಲ ಮನೇಲಿ ದೋಸೆಗೆ ತೂತಿದ್ದೇ ಇದೆ ಪ್ರಿಯರೇ. ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಏನೋ ಒಂದು ರಿಫ್ಟ್, ಏನೋ ಒಂದು ನಡೀತಾ ಇರಬೇಕಾದ್ರೆ ಸಡನ್ಲಿ ಬೆಲ್ ರಿಂಗ್ ಆದಾಗ, ಅದು ಬೈಕೊಂಡು ನಾವು ಡೋರನ್ನು ಓಪನ್ ಮಾಡ್ತೇವೆ. ಡೋರನ್ನು ಓಪನ್ ಮಾಡಿದಾಗ ಪಾಸ್ಟರ್ ಅವ್ರ ಹೆಂಡತಿ ಇಬ್ಬರು ಇರ್ತಾರೆ. ಇಮ್ಮಿಡಿಯೇಟ್ಲಿ ನಮ್ಮ ಟೋನ್ ಚೇಂಜ್ ಆಗುತ್ತೆ, ನಮ್ಮ ಆ್ಯಟಿಟ್ಯೂಡ್ ಚೇಂಜ್ ಆಗುತ್ತೆ, ನಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗುತ್ತೆ. ಓ ಪ್ರೇಸ್ ದ ಲಾರ್ಡ್ ಪಾಸ್ಟರ್, ನಿಮ್ಮನ್ನೇ ಕಾಯ್ತಾ ಇದೆ. ಓ ವಿದೌಟ್ ಇನ್ಫಾರ್ಮೇಷನ್ ಬಂದು ಬಿಟ್ಟಿದೆ. ಆ ಹೆಂಡತಿಗೆ ಒಲೆಗೆ ಗೊತ್ತೇ ಇರೋದಿಲ್ಲ ಪಾಸ್ಟ್ ಹೊರಗಿದ್ದಾರೆ, ಅವಳು ಒಲೆಗೆ ಬೈತಾನೇ ಇರ್ತಾಳೆ. ವಾಟ್ ಈಸ್ ದಿಸ್? ದಿಸ್ ಈಸ್ ಕಾಲ್ಡ್ ಹಿಪೋಕ್ರಸಿ. ಇದು ನಮ್ಮ ಮನೇಲಿ ಸಹ ಆಗುತ್ತೆ ಪ್ರಿಯರೇ. ನಮ್ಮ ಮನೇಲಿ ಸಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ನಮ್ಮ ಮನೇಲಿ ಸಹ ಎಷ್ಟೋ ಸರ್ತೆ ಒಂದು ವಿಷಯಕ್ಕೆ ನಾವು ಎಗ್ರಿ ಮಾಡೋದಿಲ್ಲ. ಆದರೆ ಸಹ ಹೌ ಆರ್ ವಿ ಇನ್ಸೈಡ್ ಟುಡೇ? ನಾವು ದೇವರ ಮುಂದೆ ಹೇಗೆ ಇದ್ದೇವೆ? ದೇವರ ಮುಂದೆ ದೇವರು ನಮ್ಮನ್ನು ನೋಡಿ ನೀನು ಏನೂ ಫಲ ಕೊಡ್ತಾ ಇಲ್ಲ ಅಂತ ಹೇಳಿ ದೇವರು ನಮ್ಮನ್ನು ಶಪಿಸಬೇಕು, ಅಥವಾ ದೇವರು ಇವರು ಬದಲಾವಣೆ ಆಗ್ತಾ ಇದ್ದಾರೆ, ಇವರಲ್ಲಿ ಒಂದು 5% ಚೇಂಜ್ ಇದೆ, ಒಂದು 10% ಚೇಂಜ್ ಇದೆ, ಮುಂಚೆ ಹೀಗೆ ಮಾತಾಡ್ತಾ ಇದ್ರು, ಇವಾಗ ಹೀಗೆ ಮಾತಾಡ್ತಾರೆ, ಮುಂಚೆ ಇಷ್ಟು ಅಹಂಕಾರ ಇತ್ತು, ಇವಾಗ ಇಷ್ಟೋ ಬದಲಾವಣೆ ಆಗಿದೆ, ಮುಂಚೆ ಇವರ ಆ್ಯಟಿಟ್ಯೂಡ್ ಯಾರಿಗೂ ನೋಡೋದು ಬೇಡ ಇತ್ತು, ಇವಾಗ ಆ್ಯಟಿಟ್ಯೂಡ್ ಇಷ್ಟೋ ಚೇಂಜ್ ಆಗಿದೆ, ನಮ್ಮ ಬಾಯಿ ಮಾತು ಮುಂಚೆ ಇಷ್ಟು ಕೆಟ್ಟದಾಗಿತ್ತು, ಜನರಿಗೆ ಗೊತ್ತಾಗ್ಬಿಟ್ರೆ ಅವ್ರು ನೆನೆಸ್ಲಿಕ್ಕೆ ಆಗಲ್ಲ ಇದು ನಾನು ನೀವು ಅಂತ ಹೇಳಿ, ಅಂಥ ಬಾಯಿ ಮಾತು ಬದಲಾವಣೆ ಆಗಿದೆ. ಏನಾದರೂ ಸ್ವಲ್ಪ ಆದರೂ ನಮ್ಮ ಜೀವನದಲ್ಲಿ ಬದಲಾವಣೆ ಆಗಿದೆನಾ ಪ್ರಿಯರೇ? ಇದು ನನಗೂ ಪ್ರಶ್ನೆ. ಆರ್ ವಿ ಸ್ಟಿಲ್ ಹಿಪೋಕ್ರೆಟ್ಸ್? ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿ ಎಷ್ಟೋ ವರ್ಷಗಳಾದರೂ ಸಹ ನಮ್ಮದರಲ್ಲಿ ಒಂದು ಸ್ವಲ್ಪನೂ ಬದಲಾವಣೆ ಇಲ್ಲಾದರೆ ಹೌ ಕ್ಯಾನ್ ಯು ಸೇ ದಟ್ ದ ಲಾರ್ಡ್ ಈಸ್ ಹ್ಯಾಪಿ ವಿತ್ ಯು, ದ ಲಾರ್ಡ್ ಈಸ್ ಹ್ಯಾಪಿ ವಿತ್ ಮೀ? ಇದು ನಾವು ಲೆಂಟ್ ಡೇಸಲ್ಲಿ ಇದ್ದೇವೆ, ನಾವು ವಿ ಆರ್ ಮೆಡಿಟೇಟಿಂಗ್ ಅಪಾನ್ ದ ಕ್ರಾಸ್. ನಾವು ಕ್ರಾಸ್ ಬಗ್ಗೆ ದಿನನಿತ್ಯ ಸಭೆಗೆ ಹೋಗಿ ಕ್ರೂಜೆ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಕೆಲವು ಜನರು ಎಷ್ಟೋ ಸಂಗತಿಗಳನ್ನು 40 ದಿವಸ ನಾವು ಬಿಡ್ತಾ ಇದ್ದೇವೆ, ಇದನ್ನು ತಿಂತಾ ಇಲ್ಲ, ಮದುವೆ ಮಾಡ್ತಾ ಇಲ್ಲ, ಮದುವೆ ಮಾತುಕತೆ ಮಾಡ್ತಾ ಇಲ್ಲ, ಶುಭ ಕಾರ್ಯ ಆಗ್ತಾ ಇಲ್ಲ. Praise God for all those things. Yet ಅದರ ಮಧ್ಯದಲ್ಲಿ ನಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗ್ತಾ ಇದೆನಾ? ಕೆಲವರು ವರ್ಷ ಕೆಲವು ಸಂಗತಿಗಳನ್ನು ತಿನ್ನೋದು ಬಿಡ್ತಾರೆ. ಅಂದರೆ ಈ 40 ಡೇಸಲ್ಲಿ ನೋ ಪ್ರಾಬ್ಲಮ್, ಇಟ್ಸ್ ಗುಡ್, ನೀವು ಅದನ್ನು ಮಾಡ್ಕೊಳ್ತಾ ಇದ್ದೀರಾ. ಅನೇಕ ಜನ ನಾನ್ ವೆಜ್ ಬಿಡ್ತಾರೆ, ಐಸ್ ಕ್ರೀಮ್ಸ್ ಬಿಡ್ತಾರೆ, ಮೂವಿಗೆ ಹೋಗೋದು ಬಿಡ್ತಾರೆ. ದೇ ಡೋಂಟ್ ಡೂ ಸೋ ಮೆನಿ ಥಿಂಗ್ಸ್ ಫಾರ್ 40 ಡೇಸ್. ದ್ಯಾಟ್ಸ್ ಫೈನ್. ಬಟ್ ಆಫ್ಟರ್ 40 ಡೇಸ್ ಆರ್ ವಿ ಗೋಯಿಂಗ್ ಟು ಗೆಟ್ ಬ್ಯಾಕ್ ಎವ್ರಿಥಿಂಗ್ ದಟ್ ವಿ ಗೇವ್ ಅಪ್ ಫಾರ್ 40 ಡೇಸ್? ಪ್ರಿಯರೇ, ಉಣ್ಣೋದು ತಿನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಜೀವನ ದೇವರ ಮುಂದೆ ಹೇಗೆ ಇದೆ ಬಹಳ ಪ್ರಾಮುಖ್ಯ. ಇನ್ನೊಂದು ಕತೆ ನಾವು ದೇವರ ವಾಕ್ಯದಲ್ಲಿ ನೋಡ್ಕೊಳ್ಳುವ ಪ್ರಿಯರೇ, ಅದು ಯಾವುದಂದರೆ ದ ಬುಕ್ ಆಫ್ ಲೂಕ್ ಚಾಪ್ಟರ್ 18. ಲೂಕನ ಸುವಾರ್ತೆ ಅದ 18ನೇ ಅಧ್ಯಾಯ 10ನೇ ವಚನದಿಂದ. 2 men went up into the temple to pray, the one a Pharisee and the other a publican. The Pharisee stood and prayed thus with himself, God, I thank thee that I am not as other men are unjust, adulterers, or even as this publican.
I fast twice in the week. I give tithes of all that I possess. And the publican standing afar off would not lift up so much as his eyes unto heaven, but smote upon his breast, saying, God, be merciful to me, a sinner. I tell you, this man went down to his house justified rather than the other. For everyone that exalteth himself shall be abased, and he that humbleth himself will be exalted. Hallelujah. ಇದು ಇಬ್ಬರಲ್ಲಿ ನಾನು ಯಾರು? Who am I? Am I the publican? or am I the sinner? ನಾನು ಯಾರಾಗಿದ್ದಾನೆ ಇಲ್ಲಿ? ನಾನು ಎಲ್ಲರ ಮುಂದೆ ನಿಂತ್ಕೊಂಡು ನಾನು 40 ದಿನ ಉಪವಾಸ ಪ್ರಾರ್ಥನೆ ಮಾಡಿದೆ, ನನ್ನ ದಶಮಭಾಗ ಮಾತ್ರ ನಾನು ಎಂದಿಗೂ ಮಿಸ್ ಮಾಡೋದಿಲ್ಲ. ಬಡವ್ರು ಬಂದರೆ ನನ್ನ ಕೈ ಮೊದಲು ಎತ್ತಿನ ಕೈ ನಾನು ಕೊಡಲಿಕ್ಕೆ ಆ ಥರ ದೊಡ್ಡ ದೊಡ್ಡ ಮಾತಾಡ್ತಾರೋ. ಯಾಕೆ ಈ ಕತೆ ಬರೆದಿದ್ದಾರೆ ಅಂದರೆ ನಿಮ್ಮಗೋಸ್ಕರ, ನನ್ನಗೋಸ್ಕರ, ಟು ಸೆಟ್ ಆರ್ ಲೈಫ್ಸ್ ರೈಟ್ ಬಿಫೋರ್ ಗಾಡ್. ನಮ್ಮ ದೇವರ ಮುಂದೆ ನಾವು ಸರಿಯಾಗಿ ಜೀವಿಸಬೇಕು. ಮೊದಲನೇದಾಗಿ ನಾನು ಓದಿದ ವಚನ ಅಂದರೆ, ಮೈ ಗಾಡ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮೈ ಔಟ್ವರ್ಡ್ ಲುಕ್. ನಾನು ಹೊರಗೆ ಜನರಿಗೆ ತೋರಿಕೆ ಮಾಡಲಿಕ್ಕೆ ನಾನು ಏನು ಮಾಡಿದ್ರು ಇಟ್ ಈಸ್ ಜಸ್ಟ್ ನಥಿಂಗ್, ಇಟ್ಸ್ ಅ ಬಿಗ್ ಝೀರೋ. ನಾನು ಕೆಲವು ಸರ್ತಿ ಯೋಚನೆ ಮಾಡೋದು, ದ ಡೇ ಆಫ್ ಜಡ್ಜ್ಮೆಂಟ್ ಈಸ್ ಗೋಯಿಂಗ್ ಟು ಬಿ ಅ ಗ್ರೇಟ್ ಡೇ ಆಫ್ ಶಾಕ್. ಎಲ್ಲರಿಗೂ ಒಂದು ಶಾಕ್, ಇನ್ಕ್ಲೂಡಿಂಗ್ ಮೀ. ನನಗೂ ಶಾಕ್ ಆಗೋದಿದೆ. ಯಾಕೆಂದರೆ ನಾವು ಏನು ಹೇಳ್ತೇವೆ, ನಾವು ಇಷ್ಟು ದಾನ ಧರ್ಮ ಮಾಡಿದೆವು, ನಾವು ಇಷ್ಟು ಹಳ್ಳಿಗೆ ಹೋಗಿ ಸ್ವಾರ್ಥ ಮಾಡಿದೆವು, ನಾವು ಇಷ್ಟು ಕಷ್ಟಪಟ್ಟೆವು, ನಾವು ಇಷ್ಟು ಉಪವಾಸ ಪ್ರಾರ್ಥನೆ ಮಾಡಿದೆವು, ನಾವು ಹೀಗೆ ಮಾಡಿದೆವು, ನಾವು ಹಾಗೆ ಮಾಡಿದೆವು. ವಿ ಹ್ಯಾವ್ ಅ ಲಾಂಗ್ ಲಿಸ್ಟ್ ಆಫ್ ಆಲ್ ದ್ಯಾಟ್ ವಿ ಡಿಡ್. ಬಟ್ ಆರ್ ವಿ ಎವರ್ ಲೈಕ್ ದಿಸ್ ಸಿನ್ನರ್ ಹೂ ಸೇಸ್, ಐ ಆಮ್ ಅ ಸಿನ್ನರ್ ಲಾರ್ಡ್. ಸ್ವಾಮಿ, ನಾನೊಬ್ಬ ಪಾಪಿ, ನನ್ನನ್ನು ಕ್ಷಮಿಸು. ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ, ಅವನಿಗೆ ದಯೆ ದೊರಕಿತು. Because he accepted, he was not an hypocrite. All that I want to tell today, ನಾನು ಎಲ್ಲ ರೀತಿಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತಾನೆ ಅಂದರೆ, ದೇವರು ನಿನ್ನ ಬಗ್ಗೆ ನನ್ನ ಬಗ್ಗೆ ಏನನ್ನು ಯೋಚನೆ ಮಾಡ್ತವೆ. ನಾವು ಇವತ್ತು ಜನರು ಏನು ಹೇಳ್ತಾರೆ ಅಂದರೆ ನಾವು ಅದರ ಬಗ್ಗೆ ಇಷ್ಟು ತಲೆ ಕೆಡಿಸ್ಕೊಳ್ತೇವೆ. ಇಷ್ಟು ನಾವು ತಪ್ಪು ಮಾಡೋದಿಲ್ಲ. ನಾವು ಹೇಗೆ ಜನರು ನಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಹಾಗೇ ಜೀವಿಸ್ತವೆ. ಒಂದು ಎಕ್ಸ್ಟ್ರಾ ಮಾತು ನಾವು ಮಾತಾಡೋದಿಲ್ಲ, ಒಂದು ಅವರನ್ನು ಕರೆಕ್ಟ್ ಮಾಡೋದಿಲ್ಲ, ಒಂದು ಅವ್ರಿಗೆ ದೇವರ ವಾಕ್ಯ ಹೀಗೆ ಹೇಳುತ್ತೆ ಅಂತ ನಾವು ಹೇಳೋದಿಲ್ಲ. ಯಾಕೆ ಗೊತ್ತಾ? ಅವ್ರು ನಮ್ಮ ಮೇಲೆ ಬೇಜಾರು ಮಾಡಿಕೊಂಡ್ರೆ, ಜನರು ನಮ್ಮ ಮೇಲೆ ಬೇಜಾರು ಮಾಡಿಕೊಂಡ್ರೆ ದೇವರ ವಾಕ್ಯಕ್ಕೆ ವಿರುದ್ಧನೂ ನಾವು ಹೋಗ್ತೇವೆ ಎಷ್ಟೋ ಸರ್ತೆ. ಯಾಕೆಂದರೆ ನಾವು ಸೊಸೈಟಿದಲ್ಲಿ ಇದ್ದೇವೆ, ನಮ್ಮದೊಂದು ಸೊಸೈಟಿ ಇದೆ, ನಮ್ಮದೊಂದು ಟ್ರೆಡಿಷನ್ ಇದೆ, ನಮ್ಮದೊಂದು ಕಲ್ಚರ್ ಇದೆ, ನಾವು ಅದಕ್ಕೆ ನಡಿಬೇಕಲ್ಲ ಅಂತ ನಾವು ಜನರ ಬಗ್ಗೆ ಇಷ್ಟೊಂದು ಗಮನ ಕೊಟ್ಟು ದೇವರ ವಾಕ್ಯವನ್ನು ನಾವು ನಲ್ಲಿಫೈ ಮಾಡ್ತೇವೆ. ದೇವರ ವಾಕ್ಯಕ್ಕೆ ನಾವು ಇಷ್ಟೋ ಸರ್ತಿ ಮರ್ಯಾದೆ ಕೊಡೋದಿಲ್ಲ, ಇನ್ಕ್ಲೂಡಿಂಗ್ ಮೀ. ಅಯ್ಯೋ ಜನರೇನಂತಾರೇನಾ. ನಾವು ಯಾವಾಗಾದರೂ ಯೋಚನೆ ಮಾಡ್ತೇವೋ, ದೇವರೇನಂತಾರೆ, ನಾನು ಇದನ್ನು ಮಾಡಿದರೆ ದೇವರೇನಂತಾರೆ, ಈಸ್ ಈ ಹ್ಯಾಪಿ ವಿತ್ ಮೀ ಆರ್ ಈಸ್ ಈ ಸ್ಯಾಡ್ ವಿತ್ ಮೀ? ವಾಟ್ ಈಸ್ ದ ಲಾರ್ಡ್ ಸೇಯಿಂಗ್? ದೇವರಿಗೆ ಇದು ಸಂತೋಷ ಆಗುತ್ತೇನಾ? ನಾವು ಇಷ್ಟೋ ಸರ್ತೆ ನಮ್ಮ ಮನಸ್ಸಿಗೆ ಬಂದಂಗೆ, ಅಥವಾ ನಮ್ಮ ಸೊಸೈಟಿ ಏನನ್ನು ಎಕ್ಸೆಪ್ಟ್ ಮಾಡ್ತದೋ, ಅಥವಾ ನಮ್ಮ ಕಲ್ಚರ್ ಅಥವಾ ನಮ್ಮ ಟ್ರೆಡಿಷನ್ ಏನನ್ನು ಎಕ್ಸೆಪ್ಟ್ ಮಾಡ್ತೋ ಅಂತ ಹೇಳಿ ಅದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಇದ್ದರೂ ಸಹ ನಾವು ಅದನ್ನು ಮಾಡ್ತೇವೆ. ಯಾಕೆ ಗೊತ್ತಾ? just to get the favor of people, just to be in good books with all the people. ಜನರೇನು ಹೇಳಬೇಕೆಂದರೆ, ಅಯ್ಯೋ ಇವರು ಇಷ್ಟು ಒಳ್ಳೆಯದವರಪ್ಪ, ಇವರು ತಪ್ಪುನೇ ಮಾಡಲ್ಲ, ಇವರು ಕೆಟ್ಟದಾಗಿ ಮಾತಾಡೋದೇ ಇಲ್ಲ, ನಾವು ಏನು ಮಾಡಿದರೂ ನಡೀತದೆ, ಇವರು ನಮಗೆ ಏನು ಹೇಳೋದಿಲ್ಲ. ವಿ ಕಾಂಪ್ರಮೈಸ್ ಅಂಥವ್ರಿಗೆ ದೇವರ ವಾಕ್ಯ ಒಂದು ಏನು ಹೇಳುತ್ತೆ ಅಂತ ನಾವು ನೋಡ್ಕೊಳ್ಳುವ. ಮತ್ತಾಯ ಅದು 23ನೇ ಅಧ್ಯಾಯ, the book of Matthew chapter 23 verse 27 onwards ನಾನು ಓದ್ತಾನೆ. The book of Matthew chapter 23 verse 27. Woe unto you, scribes and Pharisees, hypocrites, for ye are like unto whited sepulchres, which indeed appear beautiful outward, but are within full of dead men's bones and of all uncleanness. Even so ye also outwardly appear righteous unto men, but within ye are full of hypocrisy and iniquity. Woe unto you, scribes and Pharisees, hypocrites, because ye build the tombs of the prophets and garnish the sepulchres of the righteous, and say, if we had been in the days of our father, we would not have been partakers with them in the blood of the prophets. ಇದು ಸಂಗತಿಗಳು ಇಲ್ಲೊಂದು ಪಟ್ಟಿನೇ ಕೊಟ್ಟಿದ್ದಾರೆ ಯೇಸು ಸ್ವಾಮಿ. ಅಂಥ ಜನರಿಗೆ ಏನನ್ನು ಕರೀತಾರೆ? He calls them white washed tombs.
ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, ಔಟ್ಸೈಡ್ ವಿ ಆರ್ ಟೋಟಲಿ ಡಿಫ್ರೆಂಟ್ ಬಟ್ ಇನ್ಸೈಡ್ ವಿ ಆರ್ ಟೋಟಲಿ ಡಿಫ್ರೆಂಟ್. ಈ ಕಾಲದಲ್ಲಿ ಸ್ಪೆಷಲಿ when we are thinking of meditating upon the cross, when we are thinking of giving up certain food, ನಾವು ಯಾವಾಗ ದೇವರ ವಿಷಯದಲ್ಲಿ, ದೇವರ ವಾಕ್ಯ ಶಿಲ್ಬೆ ವಿಷಯದಲ್ಲಿ ನಾವು ಧ್ಯಾನ ಮಾಡ್ಕೊತ ಈ 40 ದಿವಸವನ್ನು ನಾವು ದಾಟಿ ಹೋಗಬೇಕಾದ್ರೆ ಪ್ರಿಯರೇ, ನಾವು ಕೊನೆಗೆ when we finish this 40 days, ಈ ಒಂದು 40 ದಿವಸ ಆದ ಮೇಲೆ ತಿರುಗಿ ಅದೇ ಸಂಗತಿಗಳು ಬಂತಾ, ತಿರುಗಿ ನಮ್ಮ ಸ್ವಭಾವ ಹಾಗೇ ಬಂತ. ನಾವು ಉಣ್ಣೋದು, ತಿನ್ನೋದು, ಓಕೆ, ಹಾಕ್ಕೊಳ್ಳೋದು, ತಕ್ಕೊಳ್ಳೋದು, ಅದನ್ನು ಬಿಟ್ಟು ಕೊಡಲಿಕ್ಕೆ ನಮಗೆ ತುಂಬ ಸುಲಭ ಆಗುತ್ತೆ. ಆದರೆ ನಮ್ಮ ಒಳಗೆ ಇರುವ ಸಂಗತಿಗಳು ಎಲ್ಲಕ್ಕಿಂತ ಹೆಚ್ಚದಾಗಿ ಸ್ವಾಮಿ ಹೇಟ್ ಮಾಡಿದ್ದು ಯಾರೆಂದರೆ ಹಿಪೋಕ್ರೆಟ್ಸ್. ಹೀ ಹೇಟೆಡ್ ಹಿಪೋಕ್ರೆಟ್ಸ್. ಈ ಕಾಲದಲ್ಲಿ ನಾವು ರಕ್ಷಣೆ ಹೊಂದಿದಾಗ ಸ್ವಾರ್ಥೆ, ಗಾಸ್ಪಲ್, ದ ವರ್ಕ್ ಆಫ್ ಗಾಡ್, ಸೇವೆ, ಅದಕ್ಕೆ ಇದ್ದದೊಂದು ಬೆಲೆ, ಅದಕ್ಕೆ ಅದ ಒಂದು ವೈಶಿಷ್ಟ್ಯ, ದ ವೇ ದ ಮಿನಿಸ್ಟ್ರಿ ವಾಸ್ ಟೋಟಲಿ ಡಿಫ್ರೆಂಟ್. ಒಂದು ಗಂಭೀರತೆ ಇತ್ತು. ದ ರೆವರೆನ್ಸ್ ಫಾರ್ ಗಾಡ್ ಆ್ಯಂಡ್ ದ ಥಿಂಗ್ಸ್ ಆಫ್ ಗಾಡ್ ವಾಸ್ ಸೋ ಡಿಫ್ರೆಂಟ್. ಬರ್ತಾ 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 ದ ಚರ್ಚ್ ಡಿಡ್ಂಟ್ ಗೋ ಇನ್ ಟು ದ ವರ್ಲ್ಡ್ ಬಟ್ ದ ವರ್ಲ್ಡ್ ಕೇಮ್ ಇನ್ ಟು ದ ಚರ್ಚ್. ಇದು ಭಾಳ ಒಂದು ದುಃಖಕರ ಸಂಗತಿಯಾಗಿದೆ. ಏನೆಂದರೆ, ನಾವು ಲೋಕಕ್ಕೆ ಬೆಳಕಾಗಿ, ಲೋಕದ ಜನರಿಗೆ ಒಂದು ವ್ಯತ್ಯಾಸವಾಗಿ, ಲೋಕದ ಜನರಿಗೆ ಒಂದು ಮಾರ್ಗದರ್ಶನ ಆಗಬೇಕಾಗಿತ್ತು. ಆದರೆ ಲೋಕನೇ ಇವತ್ತು ಸಭೆಯಲ್ಲಿ ಬಂದಿದೆ. ವಿ ಆರ್ ಆಲ್ ವೆರಿ ವೆರಿ ಗುಡ್ ಆ್ಯಕ್ಟರ್ಸ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯದಲ್ಲಿ ನಾವೆಲ್ಲರೂ ಆ್ಯಕ್ಟರ್ಸೇ. ಎಷ್ಟೋ ಜನ, ಇನ್ಕ್ಲೂಡಿಂಗ್ ಮೀ, ವಿ ಆ್ಯಕ್ಟ್ ಸೋ ರೈಚಸ್, ವಿ ಆ್ಯಕ್ಟ್ ಸೋ ಪಯಸ್, ವಿ ಆ್ಯಕ್ಟ್ ಸೋ ಪ್ರೇಯರ್ಫುಲ್. ನಮಗೆ ಆದಿಕಾಂಡದಿಂದ ಪ್ರಕಟಣೆವರೆಗೆ ಒಂದು ವಚನ ಹೇಳಿದರೆ ನಾವು ಹೇಗೆ ಅದನ್ನು ಬಾಯ್ಪಟ್ಟ ಹೇಳ್ತವೆ, ಆದರೆ ಕೈಕೊಂಡು ನಡೀತವ. ಆದರೆ ನಮ್ಮ ಒಳಗೆ ಇರುವ ಸಂಗತಿಗಳು ದೇವರಿಗೆ ಮಹಿಮೆ ತಗೊಂಡು ಬರ್ತದ. ನನ್ನ ಬಾಯಿ ಮಾತು, ನನ್ನ ಹೃದಯದ ಧ್ಯಾನ ದೇವರಿಗೆ ಮೆಚ್ಚುಗೆ ಆಗಿದೆಯಾ? ಹೌ ಆರ್ ವಿ ಲಿವಿಂಗ್ ಟುಡೇ? ಆರ್ ವಿ ಲಿವಿಂಗ್ like the publican who went on saying that I am so and so? He was very happy. ಅವನಿಗೆ ತುಂಬ ಖುಷಿಯಾಗಿತ್ತು. ಯಾಕೆಂದರೆ he was satisfied by his own prayer. He justified himself before the Lord. ಒಂದು ಸಂಗತಿ ಹೇಳಲಿಕ್ಕೆ ಇಷ್ಟಪಡ್ತಾನೆ ಪ್ರಿಯರೇ, ದೇವರಿಗೆ ಮರೆಯಾದದ್ದು ಒಂದೂ ಇಲ್ಲ. ನಿಮ್ಮನ್ನು ಹೇಗೆ ನೋಡ್ತಾರೋ ನನ್ನನ್ನು ಹಾಗೇ ನೋಡ್ತಾರೆ. ಹಿಸ್ ಐಸ್ ಆರ್ ಐಸ್ ಆಫ್ ಎಕ್ಸ್ರೇ. ಅವರು ನನ್ನ ಒಳಗೆ ಏನಿದೆ ಅಂತ ನೋಡಿ ನನ್ನ ಬಗ್ಗೆ ಅವ್ರು ಸಂತೋಷ ಪಡ್ತಾರೋ, ಅಥವಾ ಆ ಅಂಜೂರ ಮರಗೆ ಶಾಪ ಕೊಟ್ಟಂಗೆ ದೇವರು ನನ್ನ ಬಗ್ಗೆ ಬೇಸರ ಮಾಡ್ತಾರೋ. ಯಾಕೆ ಶಾಪ ಕೊಟ್ಟರು ಗೊತ್ತಾ? he felt very bad. ಏನೆಂದರೆ, ನಾವು ನೋಡಲಿಕ್ಕೆ ಬೇರೆ, ಆದರೆ ಫಲ ಅಂತೂ ಏನೂ ಇಲ್ಲ. ಯಾಕೆ ನಾವು ಇಷ್ಟು ದಿವಸದಿಂದ ವಾಕ್ಯ ಕೇಳ್ತಾ ಇದ್ದೇವಲ್ಲ, ನನಗೂ ಅಷ್ಟೇ. ಪ್ರತಿನಿತ್ಯ ನಾನು ವಾಕ್ಯ ಕೇಳಿದಾಗ, ಪ್ರತಿನಿತ್ಯ ನಾನು ಬೈಬಲ್ ಓದುವಾಗ, ಹೌದು ಈ ವಾಕ್ಯ ನನಗೆ ಮಾತಾಡಿದೆ. ಪ್ರಿಯರೇ, ಒಂದೇ ದಿವಸಕ್ಕೆ ಎಲ್ಲ ಬದಲಾವಣೆ ಆಗಲಿಕ್ಕೆ ಆಗೋದಿಲ್ಲ. ಆದರೆ ನಾವು ಎಲ್ಲಿಯಾದರೂ ಪ್ರಾರಂಭ ಮಾಡಬೇಕಲ್ಲ. ಒಂದು ಸಣ್ಣ ಸಣ್ಣ ವಿಷಯದಲ್ಲಿ ನಾವು ಪ್ರಾರಂಭ ಮಾಡಬೇಕಲ್ಲ. ನಾವು ಅದನ್ನು ಬಿಟ್ಟುಕೊಟ್ಟೆ, ಇದನ್ನು ಬಿಟ್ಟುಕೊಟ್ಟೆ ಹೇಳೋ ಬದಲಿ, ಭಾನುವಾರ ಒಬ್ಬರು ಸೇವಕರು ನಮ್ಮ ಸಭೆಗೆ ಬಂದರು. ಅವ್ರು ಒಂದು ಸುಂದರವಾದ ಮಾತು ಹೇಳಿದರು. ಇಟ್ ರಿಯಲಿ ಎನ್ಲೈಟನ್ ಮೀ. ಅವ್ರು ಏನು ಹೇಳಿದ್ರು ಅಂದರೆ, ನಮ್ಮ ಹೊಸ ವರ್ಷದ ರೆಸೊಲ್ಯೂಷನ್ ದೊಡ್ಡ ಇರಬೇಕಂತ ಇಲ್ಲ. ಅವರು ಏನು ಹೇಳಿದರೆ, ನಮ್ಮ ಹೊಸ ವರ್ಷದ ರೆಸೊಲ್ಯೂಷನು, ಈ ವರ್ಷ ನಾನು ಕೋಪ ಮಾಡೋದಿಲ್ಲ, ಈ ವರ್ಷ ನಾನು ಚಿಂತೆ ಮಾಡೋದಿಲ್ಲ, ಈ ವರ್ಷ ನಾನು ಕೆಟ್ಟ ಮಾತು ಮಾತಾಡೋದಿಲ್ಲ ಅಂತ. ನಮ್ಮದು ರೆಸೊಲ್ಯೂಷನ್ ಏನಿರುತ್ತೆ, ನಾನು ಇಡೀ ಬೈಬಲ್ ಓದ್ತಾನೆ, ನಾನು 3 ತಾಸು ಪ್ರಾರ್ಥನೆ ಮಾಡ್ತಾನೆ, ನಾನು 40 ದಿವಸ ಉಪವಾಸ ಪ್ರಾರ್ಥನೆ ಮಾಡ್ತಾನೆ, ಅದು ನಮ್ಮ ರೆಸೊಲ್ಯೂಷನ್ಸ್ ಇರುತ್ತೆ. ಬಟ್ ಅವರು ಹೇಳಿದಾಗ ಐ ಥಾಟ್, ಎಸ್, this is so simple but so important. The Lord wants you and me to bear fruit. At the end of the day, He wants His children to bear fruit. ಯಾಕೆಂದರೆ ನಾವು ಫಲ ಕೊಟ್ಟರೆ ನಾವು ಅವರಂಗೆ ಆಗ್ತವೆ. Who are we today? It's a question. ನಿಮಗೂ ಒಂದು ಪ್ರಶ್ನೆ, ನನಗೂ ಒಂದು ಪ್ರಶ್ನೆ. ನಾವು ಯಾರಾಗಿದ್ದೇವೆ? ನನ್ನ ಗಂಡನಿಗೆ ಗೊತ್ತಿಲ್ಲ, ನನ್ನ ಮಕ್ಕಳಿಗೆ ಗೊತ್ತಿಲ್ಲ, ನನ್ನ ಕುಟುಂಬದವರಿಗೆ ಗೊತ್ತಿಲ್ಲ, ನನ್ನ ಸಭಿಕರಿಗೆ ಗೊತ್ತಿಲ್ಲ, ನನ್ನ ಫ್ರೆಂಡ್ಸ್ಗೆ ಗೊತ್ತಿಲ್ಲ ನಾನು ಯಾರು. ಅವರು ನನ್ನನ್ನು ಬಲ್ಲಂಥ ದೇವರು. ಜನರು ನನ್ನ ಬಗ್ಗೆ ಏನು ತೀರ್ಪು ಮಾಡಿದರು, ಇಟ್ಸ್ ನಾಟ್ ಗೋಯಿಂಗ್ ಟು ಬಾದರ್ ಮೀ. ವಾಟ್ ಹೀ ಈಸ್ ಗೋಯಿಂಗ್ ಟು ಟೆಲ್ ದ ಪೀಪಲ್ ಅಬೌಟ್ ಮೀ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಈ ವಿಷಯದಲ್ಲಿ ನಾವು ಗಮನ ಕೊಡೋದು ಬೇಡ?
Why not we take some time and think who we are and set our lives right before God? ದೇವರೇ, ನಾನು ತಪ್ಪು ಮಾಡಿದ್ದೇನೆ. That is it. ನಾನು ತಪ್ಪು ಮಾಡಿದ್ದೇನೆ ಸ್ವಾಮಿ, ನನ್ನನ್ನು ಕ್ಷಮಿಸ್ರು. ನಮ್ಮ ದೇವರು ಕರುಣೆ ಉಳ್ಳ ದೇವರು, ನಮ್ಮನ್ನು ಖಂಡಿತವಾಗಿ ಕ್ಷಮಿಸ್ತಾರೆ. He will cleanse us, He will make us whole, and again He will bless us. ಪ್ರಾರ್ಥನೆ ಮಾಡುವ. ಸ್ವಾಮಿ, ವಾಕ್ಯ ಕೊಟ್ಟದಕ್ಕೆ ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ನಾವು ಇಷ್ಟೋ ಸರ್ತೆ ನಿಮ್ಮ ವಾಕ್ಯವನ್ನು ಕೇಳ್ತೇವೆ. ಒಂದು ಕಿವಿಲಿ ಕೇಳ್ತೇವೆ, ಇನ್ನೊಂದು ಕಿವಿಲಿ ಬಿಡ್ತೇವೆ. ಆದರೆ ಸ್ವಾಮಿ, ನಾವು ಹಾಗೆ ಆಗದಂಗೆ ನಿಮ್ಮ ವಾಕ್ಯವನ್ನು ಕೇಳಿ ಕೈಕೊಂಡು ನಡೆಯೋಂಗೆ ಕೃಪೆ ಕೊಡಬೇಕಂತ ಪ್ರಾರ್ಥಿಸ್ತೇವೆ. ಹೌದು ಸ್ವಾಮಿ, ನಾವೆಲ್ಲರೂ ಪಾಪಿ. ವಿ ಹ್ಯಾವ್ ಆಲ್ ಸಿನ್ಡ್ ಆ್ಯಂಡ್ ಹ್ಯಾವ್ ಕಮ್ ಶಾರ್ಟ್ ಆಫ್ ದ ಗ್ಲೋರಿ ಆಫ್ ಗಾಡ್. ನಾವು ಪಾಪ ಮಾಡಿ ನಿಮ್ಮ ಕರುಣೆಗೆ ನಾವು ಪೂರ್ಣ ರೀತಿಯಲ್ಲಿ ಆಗಿಲ್ಲ ಕರ್ತನೆ. ಆದರೆ ನಮ್ಮನ್ನು ಕ್ಷಮಿಸಬೇಕಂತ ಪ್ರಾರ್ಥಿಸ್ತೇವೆ ಕರ್ತನೆ. ನಿಮ್ಮ ಕಣ್ಣುಗಳು ನಮ್ಮನ್ನು ನೋಡ್ತಾ ಇದೆ ಕರ್ತನೆ. ನಮ್ಮ ಮನಸ್ಸಿದೆ, ನಾವು ಬದಲಾವಣೆ ಆಗಬೇಕು. ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಮಾತು, ನಮ್ಮ ದೃಷ್ಟಿ, ಪ್ರತಿಯೊಂದು ವಿಷಯ ನಾವು ಬದಲಾವಣೆ ಆಗಬೇಕಂತ ನಮಗೆ ಮನಸ್ಸಿದೆ. ನಮಗೆ ಕೃಪೆ ಕೊಡಬೇಕಂತ ಪ್ರಾರ್ಥಿಸ್ತೇವೆ ಕರ್ತನೆ. ಸ್ವಾಮಿ, ನಮ್ಮ ಬಾಯಿ ಮಾತು, ನಮ್ಮ ಹೃದಯದ ಧ್ಯಾನ ನಿಮಗೆ ಸಮರ್ಪಿಸ್ತೇವೆ ಸ್ವಾಮಿ. ಅದು ನಿಮಗೆ ಮೆಚ್ಚುಗೆ ಆಗಲಿ ಕರ್ತನೆ. ನೀವು ನಮ್ಮನ್ನು ನೋಡಿ ನಮ್ಮ ವಿಷಯದಲ್ಲಿ ನೀವು ಸಂತೋಷ ಪಡುವಂಗೆ ಕೃಪೆ ಕೊಡಬೇಕಂತ ಪ್ರಾರ್ಥಿಸ್ತೇವೆ ಕರ್ತನೆ. ನೀವು ಹಾಗೆ ಮಾಡ್ತೀರಿ, ಅದಕ್ಕೆ ಸ್ತೋತ್ರ. ಈ ಪ್ರಾರ್ಥನೆ ಸ್ವಾಮಿ ಎಲ್ಲ ವಾಕ್ಯ ಕೇಳುವವರಿಗೋಸ್ಕರ ಪ್ರಾರ್ಥಿಸ್ತಾನೆ. ಈ ವಾಕ್ಯ ಸೈತಾನ ಕತ್ಕೊಂಡು ಹೋಗದಂಗೆ ಸೈತಾನವನ್ನು ಬಂಧಿಸ್ತಾನೆ. ಈ ವಾಕ್ಯ ಪ್ರತಿಯೊಬ್ಬರ ಜೀವನದಲ್ಲಿ ಕಾರ್ಯ ಮಾಡಲಿ, ನನ್ನನ್ನು ಹಿಡ್ಕೊಂಡು ಎಲ್ಲರ ಜೀವನದಲ್ಲಿ ಕಾರ್ಯ ಮಾಡಲಿ ಸ್ವಾಮಿ. ಯೋರ್ ರಿಪೋರ್ಟ್ ಅಬೌಟ್ ಅವರ್ ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ವಾಟ್ ಪೀಪಲ್ ಸೇ ಅಬೌಟ್ ಅಸ್. ಹಾಗೆ ಮಾಡುವಂಗೆ ನಮಗೆ ಕೃಪೆ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ.